ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ. ನನಗೊಂದು ಸಂತೋಷ ಅನಿಸಿದ್ದು, ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಇಲ್ಲಿಗೆ ಕರೆಸಿ ಮತ್ತು ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಕೆಲವರು ಕಂಪ್ಲೇಂಟ್ ಕೆಲವರದ್ದು ಇದು ಎಲ್ಲನೂ ಆಲಿಸ್ತಾ ಇದ್ದಾರೆ. ಬಹುಶಃ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನಾನಾ ಭಾವನ ಬಿಕ್ಕಳಿಸ್ತಾ ಇದ್ರಮ್ಮ ನೀರು ಕುಡಿ ಅಂದೆ. ಪಾಪ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ. ಅವರು ಕೆಲವು ಫಂಡಮೆಂಟಲ್ ಆಗಿ ಚಿತ್ರರಂಗದ ಬಗ್ಗೆ ಹೇಗೆ ನಡೆಯುತ್ತೆ, ಕೆಲವರು ಈ ಥರ ನೀರು ಕುಡಿಬೇಡ, ನಿಮ್ಗೆ ಏನು ಹೇಳಿದ್ರು ಅಂದರು, ನೀರು ಕುಡಿಯೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮಹಿಳೆಯರ ಸಮಸ್ಯೆ ಬಗ್ಗೆ ಅದನ್ನು ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನು ಹೇಳ್ತಿದ್ರು. ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಹೇಳಕ್ಕೆ ಕಲಾವಿದರೇ ಇರೋದ್ರಿಂದ ನಮ್ಗೆ ಈ ಥರ ಆಗಿದೆ ಅಂತ ಹೇಳ್ತಿದ್ರು. ಇಲ್ಲ ಅವರು ಮಹಿಳಾ ಆಯೋಗರು ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರು. ಅದಕ್ಕೆ ಅಲ್ಲಿರೋ ಪುರುಷರು ಹೌದಾ ಹಂಗಾರೆ ನಾವು ಅಲ್ವೇನೋ ಅಂತ ಎದ್ರು. ಅದಕ್ಕಿಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕೂಡ್ಸ. ಆ ಥರದ್ದೇನಿಲ್ಲ. ಆ ಥರ ಕಮಿಟಿ ರಚನೆ ಬಗ್ಗೆ ಇನ್ನು ಬಂದೇ ಇಲ್ಲ. ಐ ಥಿಂಕ್ ಇಲ್ಲ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೇಳ್ತಿರೋದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ನಾನು ಏನು ತಿಳಿಸಿದೆ ಅಂದರೆ, ನಾವಿನ್ನು ಲೇಬರ್ ಆ್ಯಕ್ಟಲ್ಲೇ ಇದ್ದೀವಿ. ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಲಿಲ್ಲ. ಅಂದರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರು ಸರ್ಕಾರ, ಹೋದ ಸರ್ಕಾರ ಘೋಷಣೆ ಮಾಡಿದ್ರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ, ಆವಾಗ ಇಂತಹ ಎಲ್ಲ ಫೆಸಿಲಿಟೀಸ್ಗಳು ಇಂಥ ಏನೇನು ಸಂಘಗಳಾಗಬೇಕು ಅದವೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ಅದಕ್ಕೆ ನಾನು ಆಯೋಗದ ಅಧ್ಯಕ್ಷೆಯನ್ನು ನಾನು ಕೇಳ್ಕೊಂಡಿದ್ದೇನೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಮ್ಮೆಲ್ಲರ ಫಸ್ಟು ಒಂದು ಧ್ಯೇಯ ಏನಾಗಬೇಕು ಅಂದರೆ, ಈ ಉದ್ಯಮ ಅಂತ ಘೋಷಣೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು, ಅದನ್ನು ಮಾತ್ರ ಹೇಳ್ಬಂದಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.